ಇನ್ನು ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರ ನಿವಾಸದ ಕೂಗಳತೆಯ ದೂರದಲ್ಲೇ ವಾಮಾಚಾರ ನಡೆದಿರುವಂತಹ ಅನುಮಾನ ವ್ಯಕ್ತವಾಗ್ತಾ ಇದೆ. ಡಿ ಕೆ ಶಿವಕುಮಾರ್ ಅವರ ಮನೆಯ ಹಿಂಭಾಗದ ರಸ್ತೆಯಲ್ಲಿ, ಅಂದ್ರೆ ಬೆಂಗಳೂರಿನಲ್ಲಿ ಇರುವಂತಹ ಮನೆ, ಬೆಂಗಳೂರಿನ ಸದಾಶಿವನಗರದಲ್ಲಿ ಡಿ ಕೆ ಶಿವಕುಮಾರ್ ಅವರ ಮನೆ ಇದೆಯಲ್ಲ, ಆ ಮನೆಯ ಹಿಂಭಾಗದಲ್ಲಿ ಮಾಟಮಂತ್ರ ಮಾಡಿರ್ತಕ್ಕಂಥ ಒಂದು ಅನುಮಾನ ವ್ಯಕ್ತವಾಗ್ತಿದೆ. ಯಾಕಂದ್ರೆ ಆ ರೀತಿಯಾದಂಥ ಒಂದಷ್ಟು ದೃಶ್ಯಾವಳಿಗಳು ಕಂಡು ಬಂದಿದೆ. ಸದಾಶಿವನಗರದ ಜಿಬಿಎ ಮೈದಾನದ ಮುಂಭಾಗದಲ್ಲಿ ಈ ಒಂದು ದೃಶ್ಯ ಇವತ್ತು ಕಂಡು ಬಂತು. ಅಲ್ಲಿ ರಸ್ತೆ ಮಧ್ಯೆ ಒಂದು ವೃತ್ತಾಕಾರವನ್ನು ಹಾಕಿದ್ದಾರೆ, ಅಂದ್ರೆ ಒಂದು ಸರ್ಕಲ್ ಹಾಕಿದ್ದಾರೆ. ಅದರಲ್ಲಿ ಕೋಳಿಯನ್ನ ಕುಯ್ದಿದ್ದಾರೆ, ನಿಂಬೆ ಹಣ್ಣನ್ನ ತುಳಿದಿದ್ದಾರೆ. ಅದನ್ನ ನೋಡಿದ್ರೆ ಎಂಥವ್ರಿಗಾದ್ರೂ ಇಲ್ಲೇನೋ ಆಗಿದೆ ಅನ್ನೋದು ಬಹಳ ಕ್ಲಿಯರ್ ಕಟ್ ಆಗಿ ಗೊತ್ತಾಗ್ಬಿಡುತ್ತೆ. ಸೊ ಆ ರೀತಿಯಾಗಿ ಮಾಡಿದ್ದಾರೆ. ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರ ಸದಾಶಿವನಗರದ ಹಿಂಭಾಗದ ರಸ್ತೆ, ಮನೆಯ ಹಿಂಭಾಗದ ಜಿಬಿಎ ಮೈದಾನ ಇದೆಯಲ್ಲ, ಎಕ್ಸಾಕ್ಟ್ಲಿ ಆ ಜಿಬಿಎ ಮೈದಾನದ ಮುಂಭಾಗದಲ್ಲೇ ನಡೆದಿರ್ತಕ್ಕಂಥ ಘಟನೆ. ಅಲ್ಲಿ ಒಂದು ವೃತ್ತಾಕಾರವನ್ನು ಹಾಕಿದ್ದಾರೆ, ಸರ್ಕಲ್ ಹಾಕಿದ್ದಾರೆ, ಕೋಳಿಯನ್ನು ಕುಯ್ದಿದ್ದಾರೆ, ನಿಂಬೆ ಹಣ್ಣನ್ನು ತುಳಿದಿದ್ದಾರೆ, ಕಾಲಲ್ಲಿ ತುಳಿದಿದ್ದಾರೆ. ನೋಡಿ, ಕ್ಲೀನಾಗಿ ಕಾಣಿಸ್ತಾ ಇದೆ ನಿಮಗೆ. ಸರ್ಕಲ್ ಹಾಕಿದ್ದಾರೆ, ಅಲ್ಲಿ ಪಕ್ಕದಲ್ಲೇ ಒಂದು ಕೋಳಿ ಬಿದ್ದಿದೆ, ಅದನ್ನು ಕುಯ್ದು ಅಲ್ಲೇ ಬಿಟ್ಟು ಹೋಗಿದ್ದಾರೆ. ಈಗ ಒಂದಷ್ಟು ಅನುಮಾನಗಳು ಯಾಕಾಗಿ ಮೂಡುತ್ತೆ ಅಂದರೆ, ಒಂದು, ಡಿ ಕೆ ಶಿವಕುಮಾರ್ ಅವರ ನಿವಾಸದ ಹಿಂಭಾಗದ ರಸ್ತೆ ಇದು. ಎರಡನೆಯದು, ಯಾವುದೇ ರೀತಿಯಾದಂತಹ ವಿಶೇಷವಾಗಿರ್ತಕ್ಕಂಥ ದಿನಗಳಲ್ಲ. ನೋಡಿ, ನಮ್ಮಲ್ಲಿ ಈ ರೀತಿಯಾಗಿ ಮಾಟಮಂತ್ರ ಮಾಡಬೇಕಂದ್ರೆ ಪ್ರತ್ಯೇಕವಾಗಿ ಒಂದಷ್ಟು ದಿನಗಳನ್ನು ಗುರುತು ಮಾಡ್ತಾರೆ. ಉದಾಹರಣೆಗೆ ಅಮಾವಾಸ್ಯೆನೋ ಹುಣ್ಣಿಮೆಯ ದಿನದಂದು ಈ ರೀತಿಯಾಗಿ ಮಾಡ್ತಾರೆ ಅನ್ನೋದು ಒಂದು. ಎರಡನೆಯದು, ಈ ಮೂರು ದಾರಿ ಸೇರುವಂಥ ರಸ್ತೆಯಲ್ಲೂ ಕೂಡ ಈ ರೀತಿಯಾಗಿ ಮಾಡ್ತಾರೆ ಅನ್ನುವ ನಂಬಿಕೆ ಇದೆ. ಈಗಿರ್ತಕ್ಕಂಥ ಪ್ರಶ್ನೆ ಏನಂದರೆ, ಯಾರು ಈ ರೀತಿಯಾಗಿ ಮಾಡಿದ್ದಾರೆ ಅಂತ. ಅಲ್ಲಿ ಜಿಬಿಎ ಮೈದಾನ ಇದೆ, ಸೊ ಸಹಜವಾಗಿ ಅಲ್ಲಿ ಒಂದಷ್ಟು CCTVಗಳನ್ನು ಹಾಕಿರ್ತಾರೆ ಸೆಕ್ಯೂರಿಟಿ ಪರ್ಪಸ್ಗೋಸ್ಕರ. ಮತ್ತು ಮುಖ್ಯಮಂತ್ರಿಗಳ ನಿವಾಸ ಅಲ್ಲೇ ಇದೆ ಅನ್ನೋದಾದರೆ ಸುತ್ತಮುತ್ತ ಎಲ್ಲ ಕಡೆ CCTVಗಳನ್ನು ಖಂಡಿತವಾಗ್ಲೂ ಅಳವಡಿಸಿರ್ತಾರೆ. ಸೊ ಹಾಗಾಗಿ ಯಾರ ಕೃತ್ಯವನ್ನು ನಡೆಸಿದ್ದಾರೆ ಅನ್ನೋದು ಬಹಳ ಈಸಿಯಾಗಿ ಟ್ರೇಸ್ ಔಟ್ ಮಾಡಬಹುದು. ಈ ನಿಟ್ಟಿನಲ್ಲಿ ಪೊಲೀಸರು ಯಾವ ರೀತಿಯಾಗಿ ತನಿಖೆ ಮಾಡ್ತಾರೆ ಅನ್ನೋದು ಇರ್ತಕ್ಕಂಥ ಪ್ರಶ್ನೆ. ಇದು ನಿಜಕ್ಕೂ ಸಹ ವಾಮಾಚಾರ ಮಾಡಲಾಗಿದೆಯಾ, ಅಥವಾ ಒಂದು ರೀತಿಗೆ ಪ್ಯಾನಿಕನ್ನು ಕ್ರಿಯೇಟ್ ಮಾಡುವ ನಿಟ್ಟಿನಲ್ಲಿ, ಅಥವಾ ಭಯವನ್ನು ಸೃಷ್ಟಿ ಮಾಡುವ ನಿಟ್ಟಿನಲ್ಲಿ ಏನಾದರೂ ಈ ರೀತಿಯಾಗಿ ಮಾಡಿದ್ದಾರೆ ಅಂತ. ನೋಡಿ, ನಾವು ಮಾರ್ಕ್ ಮಾಡಿ ತೋರಿಸ್ತಾ ಇದ್ವಿ, ನೋಡಿ ಎಕ್ಸಾಕ್ಟ್ಲಿ ಏನೇನು ಮಾಡಿದ್ದಾರೆ ಅಲ್ಲಿ ಅಂತ. ಒಂದು ವೃತ್ತಾಕಾರವನ್ನು ಹಾಕಿದ್ದಾರೆ, ಸರ್ಕಲನ್ನು ಬಿಡಿಸಿದ್ದಾರೆ. ಅದು ರಂಗೋಲಿ ಪುಡಿಯಲ್ಲಿ ಮಾಡಿದಾರೋ ಅಥವಾ ಚಾಕ್ ಪೀಸಲ್ಲಿ ಮಾಡಿದಾರೋ ಗೊತ್ತಿಲ್ಲ, ಬಟ್ ಕ್ಲಿಯರಾಗಿ ಗೊತ್ತಾಗ್ತಿದೆ ಅದು ರಂಗೋಲಿ, ವೃತ್ತಾಕಾರವನ್ನು ಅವರು ಬಿಡಿಸಿದ್ದಾರೆ. ಮಧ್ಯದಲ್ಲಿ ಒಂದು ಪ್ಲಸ್ ರೀತಿಯಲ್ಲಿ ಒಂದು ಸಿಂಬಲನ್ನು ಬರೆದಿದ್ದಾರೆ. ಪಕ್ಕದಲ್ಲೇ ನಿಂಬೆ ಹಣ್ಣನ್ನು ತುಳಿದಿದ್ದಾರೆ, ಅದು ಪಕ್ಕದಲ್ಲೇ ನಿಂಬೆ ಹಣ್ಣನ್ನು ತುಳಿದಿದ್ದಾರೆ. ಅದರ ಪಕ್ಕದಲ್ಲಿ ಕೋಳಿಯನ್ನು ಕುಯ್ದು ಹಾಗೆ ಬಿಟ್ಟು ಹೋಗಿದ್ದಾರೆ. ಅಲ್ಲಿ ನೋಡಿ, ಕೋಳಿನ ಗಮನಿಸ್ತಾ ಇದ್ದೀವಿ ನಾವು, ಹಾಗೆ ಬಿಟ್ಟು ಹೋಗಿದ್ದಾರೆ. ಇದು ಎಷ್ಟೊತ್ತಿಗಾಗಿರುವಂಥ ಘಟನೆ? ಮಧ್ಯರಾತ್ರಿ ಆಗಿದೆಯಾ, ಅಥವಾ ಅರ್ಲಿ ಮಾರ್ನಿಂಗ್ ಈ ರೀತಿಯಾಗಿ ಮಾಡಿದಾರಾ? ಏನಕ್ಕಾಗಿ ಈ ರೀತಿಯಾಗಿ ಮಾಡಿದ್ದಾರೆ? ಸಹಜವಾಗಿ ಇರತಕ್ಕಂಥ ಅನುಮಾನ, ಯಾರಾದರೂ ಬೇರೆ ಕಾರಣಕ್ಕೆ, ಅಂದರೆ ಇದು ಮುಖ್ಯಮಂತ್ರಿಗಳ ವಿಚಾರಕ್ಕೂ ಮತ್ತು ಈ ಘಟನೆಗೂ ಯಾವುದೇ ಲಿಂಕ್ ಇಲ್ವಾ, ಬೇರೆ ಯಾರಾದರೂ ಬೇರೆ ಕಾರಣಕ್ಕೋಸ್ಕರ ಈ ರೀತಿಯಾಗಿ ಮಾಡಿದಾರಾ, ಅಥವಾ ನಿಜಕ್ಕೂ ಮುಖ್ಯಮಂತ್ರಿಗಳ ವಿಚಾರಕ್ಕೆ ಇದೆಲ್ಲದರೂ ಲಿಂಕ್ ಆಗ್ತಾ ಇದೆ? ಇದೆಲ್ಲವೂ ಸಹ ಈ ಸಂದರ್ಭಕ್ಕೆ ನಾವು ಹೇಳೋದಕ್ಕೆ ಸಾಧ್ಯ ಇಲ್ಲ, ಸ್ಪಷ್ಟವಾಗಿ ಮತ್ತು ಕ್ಲಿಯರಾಗಿ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಒಂದು, ಮುಖ್ಯಮಂತ್ರಿಗಳ ನಿವಾಸದ ಹಿಂಭಾಗದ ರಸ್ತೆಯಲ್ಲಿ ಈ ರೀತಿಯಾಗಿ ಮಾಡಿದರೆ ಅಂದರೆ ಸಹಜವಾಗಿ ನಾವು ಆ ನಿಟ್ಟಿನಲ್ಲಿ, ಆ ದೃಷ್ಟಿಕೋನದಲ್ಲೇ ಯೋಚನೆ ಮಾಡಬೇಕಾಗುತ್ತೆ ಅಂತ ಒಂದು. ಎರಡನೆಯದು, ಯಾರು ಈ ರೀತಿಯಾಗಿ ಮಾಡಿದ್ದಾರೆ, ಎಲ್ಲಿಂದ ಬಂದು ಈ ರೀತಿಯಾಗಿ ಮಾಡಿದ್ದಾರೆ, ಯಾಕಾಗಿ ಇಲ್ಲಿ ಮಾಡಿದ್ದಾರೆ ಅನ್ನುವಂಥದ್ದು ಇರ್ತಕ್ಕಂಥ ದೊಡ್ಡ ಪ್ರಶ್ನೆ. ಮತ್ತು ಅಲ್ಲಿ ಯಾರು ಅಕ್ಕಪಕ್ಕ ನಿವಾಸ ಇಲ್ಲ, ಅಂದರೆ ಸಾಮಾನ್ಯ ಜನರು ಯಾರು ಸಹ ಅಲ್ಲಿ ಮನೆಗಳನ್ನು ಹೊಂದಿಲ್ಲ. ಸೊ ಹಾಗಾಗಿ ಈಗ ಬೇರೆ ಯಾರನ್ನು ಗುರಿಯಾಗಿಸಿಕೊಂಡು ಈ ರೀತಿಯಾಗಿ ಮಾಡಿದ್ದಾರೆ ಅಂತಲೂ ಈ ಸಂದರ್ಭಕ್ಕೆ ನಾವು ಹೇಳೋದಕ್ಕೆ ಸಾಧ್ಯ ಇಲ್ಲ. ಸೊ ಹೀಗಾಗಿ ಯಾವ ಸಂದರ್ಭದಲ್ಲಾಗಿದೆ, ಯಾರು ಇಲ್ಲಿ ಬಂದು ಮಾಡಿದ್ದಾರೆ, ಯಾವುದ್ರಲ್ಲಿ ಬಂದರು, ಎಷ್ಟು ಜನ ಬಂದರು, ಇದೆಲ್ಲವೂ ಸಹ CCTV ಚೆಕ್ ಮಾಡಿದ್ರೆ ಬಹುಶಃ ಗೊತ್ತಾಗ್ಬೋದು ಅಂತ ಅನ್ನಿಸ್ತಾ ಇದೆ. ಪೊಲೀಸರು ತನಿಖೆಯನ್ನು ಮಾಡಬೇಕಾಗಿದೆ. ಯಾಕಂದರೆ ಇದೆಲ್ಲವೂ ಸಹ ಒಂದು ರೀತಿಗೆ ಭಯವನ್ನು ಸೃಷ್ಟಿ ಮಾಡುವ ಒಂದು ಕಾರ್ಯ. ನಿಜಕ್ಕೂ ಈ ಮಾಟಮಂತ್ರ ಮಾಡಿದ್ರೆ ನಡೆಯುತ್ತೋ ಇಲ್ವೋ ಗೊತ್ತಿಲ್ಲ, ಆದರೆ ಭಯ ಮಾತ್ರ ಸೃಷ್ಟಿಯಾಗಿದೆ. ಓಕೆ, ಸೊ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಹನುಮಂತರಾಜು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ಸ್ಪಾಟ್ ಇಂದ ಮಾಹಿತಿ ಕೊಟ್ಟಿದ್ದಾರೆ, ನೋಡ್ಕೊಂಬರೋಣ. ಸದ್ಯ ನಾವಿದ್ದೀವಿ ಸದಾಶಿವನಗರದಲ್ಲಿ, VVIP ಏರಿಯಾ ಆಗಿರ್ತಂಥ ಸದಾಶಿವನಗರದಲ್ಲಿ ನಾವಿದ್ದೇವೆ. ಅಷ್ಟೇ ಅಲ್ಲದೆ ಮುಖ್ಯಮಂತ್ರಿಗಳ ಏನು ರಸ್ತೆ ಹೋಗುತ್ತೆ ನಿವಾಸಕ್ಕೆ, ರಸ್ತೆ ಹಿಂಬದಿ ರಸ್ತೆಯಲ್ಲಿ ಇದ್ದೀವಿ. ಈಗ ಏನು ಚರ್ಚೆ ಆಗ್ತಿರೋ ವಿಷಯ ಅಂತಂದರೆ, ಮುಖ್ಯಮಂತ್ರಿಗಳ ನಿವಾಸದ ಹಿಂಬದಿಯಲ್ಲಿ ವಾಮಾಚಾರ ನಡೆದಿದ್ದಂಥ ಆತಂಕ ಸಹ ವ್ಯಕ್ತವಾಗಿದೆ. ಅದಕ್ಕೆ ಸಂಬಂಧಪಟ್ಟಂತೆ ಸಹ ಈ ನೋಡಿ, ಇಲ್ಲಿ ವೃತ್ತದಲ್ಲಿ ಸಹ ನಿನ್ನೆ ಏನು ವಾಮಾಚಾರ ಮಾಡಲಾಗಿದೆ ಅಂತ ಹೇಳಲಾಗ್ತಿದೆ. ಆ ವೃತ್ತದ ಪಕ್ಕದಲ್ಲಿ ರಕ್ತದ ಕಲೆಗಳು ಸಹ ಬಿದ್ದಿದೆ. ಇಲ್ಲಿ ಕೋಳಿಯನ್ನು ಕಟ್ ಮಾಡಲಾಗಿ ಇಲ್ಲಿ ವೃತ್ತದಲ್ಲಿ ಹಾಕಲಾಗಿತ್ತು.
ಬಿದ್ದಿತ್ತು. ಆ ವೃತ್ತದ ಬಳಿ ಏನು ರಕ್ತದ ಕಲೆಗಳು ಕಾಣಿಸಿದೆ ನೋಡಿ, ಆ ಕೋಳಿಯ ರಕ್ತದ ಕಲೆಗಳಿದು. ಇಲ್ಲಿ ಕೋಳಿಯನ್ನ ಕಟ್ ಮಾಡಿ ವಾಮಾಚಾರ ಮಾಡಲಾಗಿದೆ ಅಂತ ಹೇಳಲಾಗ್ತಿದೆ. ಆ ವೃತ್ತದ ಮುಂಭಾಗದಲ್ಲೇ ನೀವು ನೋಡ್ತಾ ಹೋಗ್ಬೋದು ನೋಡಿ, ಅಲ್ಲಿ ನಿಂಬೆಹಣ್ಣು ಸಹ ಈಗ ತುಳಿದು ಬಿದ್ದಿದೆ. ಆ ನಿಂಬೆಹಣ್ಣು, ಈ ಕೋಳಿ ರಕ್ತ, ಈ ಸತ್ತ ಕೋಳಿಯನ್ನ ನೋಡಿದಂತ ಜನರು ಸಾಕಷ್ಟು ಆತಂಕಕ್ಕೆ ಸಹ ಒಳಗಾಗಿದ್ದಾರೆ. ನೀವು ಪಕ್ಕದಲ್ಲೇ ನೋಡ್ತಾ ಇರ್ಬೋದು, ಏನು ಈ ರಸ್ತೆ ಈ 3 ರಸ್ತೆ ಕೂಡುತ್ತೆ. ಈ ರಸ್ತೆ ಪಕ್ಕದಲ್ಲೇ ಏನು GBA ಸಂಬಂಧಪಟ್ಟಂತ ಮೈದಾನ ಇದೆ. ಈ ಮೈದಾನಕ್ಕೆ ಬೆಳಿಗ್ಗೆ ಹೊತ್ತು ಸಾರ್ವಜನಿಕರು ಸಾಕಷ್ಟು ಜನ ವಾಕಿಂಗ್ಗೆ ಬರ್ತಾರೆ. ಈ ವಾಕಿಂಗ್ಗೆ ಬಂದಂತ ಸಂದರ್ಭದಲ್ಲಿ ನೋಡಿದಂತ ಈ ಸತ್ತ ಕೋಳಿ ಅಂತ ನೋಡಿದಂತಹ ಜನರು ಸಾಕಷ್ಟು ಆತಂಕವನ್ನ ವ್ಯಕ್ತಪಡಿಸಿದ್ರು. ಕೇವಲ ಸತ್ತ ಕೋಳಿ ಅಷ್ಟೇ ಅಲ್ಲ, ಅದ್ರ ಪಕ್ಕದಲ್ಲೇ ನಿಂಬೆಹಣ್ಣು ಸಹ ಬಿದ್ದಿತ್ತು. ಈ ನಿಂಬೆಹಣ್ಣು ಸುತ್ತಮುತ್ತ ನೀವು ನೋಡ್ತಾ ಹೋಗ್ಬೋದು, ಮುಂದೆ ನೀವು ನೋಡ್ತಾ ಹೋಗ್ಬೋದು, ಏನು ಆ ವೃತ್ತದ ಪಕ್ಕದಲ್ಲೇ ಆಸುಪಾಸಿನಲ್ಲೇ 3 ನಿಂಬೆಹಣ್ಣನ್ನ ಈಗ ಏನು ಕಟ್ ಮಾಡಲಾಗಿ ಬಿಸಾಕಲಾಗಿದೆ. ಈ ಮೈದಾನ ಪಕ್ಕದಲ್ಲಿ ಹಾಗೂ CM ನಿವಾಸದ ಕೂಗಳತೆ ದೂರದಲ್ಲೇ ಈ ನಿಂಬೆಹಣ್ಣು ಸಹ ಕಟ್ ಮಾಡಲಾಗಿ ಬಿದ್ದಿದ್ದು. ಇಲ್ಲಿ ಸಾಕಷ್ಟು ವಾಮಾಚಾರ ಮಾಡಲಾಗಿದೆ ಅಂತೇಳಿ ಸಾರ್ವಜನಿಕರು ಸಹ ಆತಂಕಕ್ಕೆ ಒಳಗಾಗಿದ್ದಾರೆ. ಇಲ್ಲಿ ಏನು ಮಕ್ಕಳು ಸೇರಿದಂತೆ ಹೆಂಗಸರು, ವಯೋವೃದ್ಧರು ಈ ಪ್ರದೇಶದಲ್ಲಿ ಸಾಕಷ್ಟು ಜನ ಓಡಾಡ್ತಾ ಇರ್ತಾರೆ. ಈ ಪ್ರದೇಶದಲ್ಲಿ ವಾಮಾಚಾರ ಮಾಡಲಾಗಿದೆ ಅಂತೇಳಿ ಈಗ ಸಾರ್ವಜನಿಕರು ಸಾಕಷ್ಟು ಆತಂಕ ವ್ಯಕ್ತಪಡಿಸಿದ್ದಾರೆ. ಇಲ್ಲಿ ಏನಪ್ಪ ಆತಂಕ ಅಂತಂದ್ರೆ, ಏನು CM ಆಗಿ ಪ್ರಮಾಣ ವಚನ ಸ್ವೀಕರಿಸಿ ಕೆಲವೇ ದಿನಗಳಾಗಿದೆ. DK ಶಿವಕುಮಾರ್ ಸಹ ಸಾಕಷ್ಟು ಏನು ದೇವಸ್ಥಾನಗಳಿಗೆ ಹೋಗಿ ತಮ್ಮ ಆಧ್ಯಾತ್ಮವನ್ನು ಏನು ಇದು ಮಾಡ್ತಿದ್ರು. ಇಂಥ ಸಮಯದಲ್ಲೇ ಇದೀಗ ಏನು ವಾಮಾಚಾರ ಮಾಡಿರ್ತಕ್ಕಂಥದ್ದು ನೋಡ್ತಿದ್ರೆ, ಏನು DK ಶಿವಕುಮಾರ್ ಅವರ ಅಥವಾ ಇತರೆ ಯಾರು ಅವರು ದ್ವೇಷಿಗಳ ಯಾರು ಮಾಡಿದ್ದಾರೆ ಅನ್ನೋದು ಈಗ ಸಾಕಷ್ಟು ಆತಂಕ ಸಹ, ಈಗ ಅನುಮಾನದ ಪ್ರಶ್ನೆಗಳು ಸಹ ಕೇಳಿ ಬರ್ತಿದೆ. ಇಲ್ಲಿ ಪ್ರಮುಖವಾಗಿ ಈ ರಸ್ತೆಯಲ್ಲಿ ನೀವು ನೋಡ್ತಾ ಹೋಗ್ಬೋದು, ಏನು DK ಶಿವಕುಮಾರ್ ಮನೆ ನಿವಾಸಕ್ಕೆ ಇದು ಕನೆಕ್ಟ್ ಆಗುತ್ತೆ. ಈ ರಸ್ತೆಯಲ್ಲಿ ಸಾಕಷ್ಟು ಜನ ಪೊಲೀಸ್ ಬಿಗಿ ಬಂದೋಬಸ್ತನ್ನು ಒಳಗೊಂಡಿರುತ್ತೆ. ಅಷ್ಟೇ ಅಲ್ಲದೆ ಇಲ್ಲಿ ರಾತ್ರಿ ಹೊತ್ತು ಏನು ಪೊಲೀಸ್ನ ಗಸ್ತು ಸಹ ಇರಲಾಗುತ್ತೆ. ಇವೆಲ್ಲವನ್ನ ಭೇದಿಸಿ ಇಲ್ಲಿ ವಾಮಾಚಾರ ಮಾಡಿದ್ದು ಯಾರು, ವಾಮಾಚಾರ ಮಾಡಿದ್ದು ಯಾರು, ಅಷ್ಟೇ ಅಲ್ಲದೆ ಈ ಸತ್ತ ಕೋಳಿಯನ್ನು ಇಲ್ಲಿ ಕಟ್ ಮಾಡಿದ್ದು ಯಾರು ಅನ್ನೋದು ಇನ್ನಷ್ಟೇ ಪೊಲೀಸರು ಏನು CCTV ಚೆಕ್ ಮಾಡಿ ಏನು ಇನ್ನಷ್ಟೇ ಅದನ್ನು ಪ್ರಕರಣವನ್ನು ಬಯಲಿಗೆ ಎಳಬೇಕಾಗಿದೆ. ಈ CM ನಿವಾಸದ ಅಕ್ಕಪಕ್ಕದಲ್ಲೇ ಈ ರೀತಿ ಆಗಿರೋದು ಸಾಕಷ್ಟು ಸಾರ್ವಜನಿಕರಿಗೆ ಹಾಗೂ ಇತರೆ ಇಲ್ಲಿ ಓಡಾಡ್ತಕ್ಕಂಥ ಜನರಿಗೆ ಸಾಕಷ್ಟು ಆತಂಕ ಸಹ ಮೂಡಿಸಿದೆ. ಕ್ಯಾಮ್ರಾ ಪರ್ಸನ್ ಚಂದ್ರಕಾಂತ್ ಜೊತೆ ಹನುಮಂತರಾಜು, ವಿಸ್ತಾರ ನ್ಯೂಸ್, ಬೆಂಗಳೂರು.